ಆತ್ಮೀಯ ವಿದ್ಯಾರ್ಥಿಗಳೇ, ಫಸ್ಟ್ ಪಿ ಯು ಮುಗೀತು, ಸೆಕೆಂಡ್ ಪಿ ಯುಗೆ ಈಗ ನೀವು ಎಂಟರ್ ಆದ್ರಿ. ಇಲ್ಲಿ ಫಸ್ಟಿಗೆ ಟಾಪಿಕ್ ಏನಂತಂದರೆ, ಇಂಗ್ಲೀಷ್ ವರ್ಕ್ ಬುಕ್ಕಲ್ಲಿ ಸ್ಟೀಮ್, ದಟ್ ಈಸ್ ದ ಫಸ್ಟ್ ಟಾಪಿಕ್ ಏನು ಬರುತ್ತಂದರೆ ಆರ್ಟಿಕಲ್ಸ್ ಆ್ಯಂಡ್ ಪ್ರೆಪೋಸಿಷನ್ ಬರುತ್ತೆ. ಇದೇನಂತಂದರೆ ಬೇಸಿಕ್ ಆಗಿ ನೀವು ಏನು ಕಲ್ತಿರ್ತೀರಿ ಪ್ರೀವಿಯಸ್ ಆ ಬೇಸ್ ಮೇಲೆ ಇರುತ್ತೆ. ಸೊ ನಮಗೆಲ್ಲ ಗೊತ್ತು ಏನಂತಂದರೆ ಆರ್ಟಿಕಲ್ಸ್ನಲ್ಲಿ ಎಷ್ಟು ವಿಧಗಳು ಅಂತ ಸಡನ್ ಆಗಿ ನಿಮಗೆ ಗೊತ್ತಾಯಿದೆ. ಏನಂದರೆ ಆರ್ಟಿಕಲ್ಸ್ ದೇರ್ ಆರ್ 2 ಟೈಪ್ಸ್. ಹೌದಾ? ಫಸ್ಟ್ ಒನ್ ಡೆಫಿನಿಟ್ ಆರ್ಟಿಕಲ್ ದ ಅಂತ ಹೇಳ್ತೇವೆ, ಇನ್ಡೆಫಿನಿಟ್ ಆರ್ಟಿಕಲ್ ಎ ಮತ್ತು ಆನ್ ಅಂತ ಹೇಳ್ತೇವೆ. Here we have to use a when a word starts with the consonant sound. We have to use a. We have to use when a word starts with the vowel sound. We have to use an. ಇದೊಂದು ಟಾಪಿಕ್. ಇನ್ನು ಪ್ರೆಪೋಸಿಷನ್ ಅಂತಂದ್ರೆ ಇದರಲ್ಲೇ ಕೊಟ್ಬಿಟ್ಟಿದ್ದೇನೆ. ಏನಂತಂದ್ರೆ ಪ್ರೀ ಪ್ಲಸ್ ಪೊಸಿಷನ್ ಪ್ರೆಪೋಸಿಷನ್. ಸಿ ದಿಸ್ ಒನ್, ಪ್ರೀ ಪ್ಲಸ್ ಪೊಸಿಷನ್ ಪ್ರೆಪೋಸಿಷನ್. ಹೌದಾ? ಸೊ ಪ್ರೆಪೋಸಿಷನ್ ಅಂದ್ರೆ ಏನು? ಆನ್ ಇರ್ಬೋದು, ಅಥವಾ ಇಂಟು ಇರ್ಬೋದು, ಬಿಫೋರ್ ಇರ್ಬೋದು, ಲೈಕ್ ಆನ್, ಅಪಾನ್, ಬಿಲೋ, ಅಂಡರ್, ಥ್ರೂ ಎಲ್ಲಕ್ಕೂ ಪ್ರೆಪೋಸಿಷನ್. ಪ್ರೆಪೋಸಿಷನ್ ಅಂದ್ರೆ ದೇ ಶುಡ್ ಬಿ ಯೂಸ್ಡ್ ಬಿಫೋರ್ ವಾಟ್? ನೌನ್. ನೌನ್ಗಿಂತ ಮುಂಚೆ ನಾವು ಬಳಕೆ ಮಾಡ್ತೇವೆ ಇದಕ್ಕೆ ಪ್ರನೌನ್. ಫಾರ್ ಎಕ್ಸಾಂಪಲ್ ಇಲ್ಲಿ ಟೇಬಲ್ ಇದೆ. ಓಕೆ, ಐ ಕೆಪ್ಟ್ ದ ಬುಕ್ ಆನ್ ದ ಟೇಬಲ್. ನೋಡಿ, ಐ ಕೆಪ್ಟ್ ದ ಬುಕ್ ಆನ್ ದ ಟೇಬಲ್ ಅಂತ ಬಳಕೆ ಮಾಡ್ಕೋಬೇಕು. ಐ ಆಮ್ ಸ್ಟ್ಯಾಂಡಿಂಗ್ ನಿಯರ್. ಹೌದಾ? ನಿಯರ್ ದ ಬೋರ್ಡ್. ಬೋರ್ಡಿನ ಸಮೀಪ ನಾನು ನಿಂತ್ಕೊಂಡಿದ್ದೇನೆ ಅಂತಂತಾಗೆ. ಓಕೆ, ಸೊ ಹಿಯರ್ ನಿಯರ್ ಇಸ್ ಆಲ್ಸೋ ವಾಟ್ ಇಸ್ ಕಾಲ್ಡ್ ಆಸ್ ಪ್ರೆಪೋಸಿಷನ್. ಅಂದ್ರೆ ನೌನ್ಗಿಂತ ಮುಂಚೆನೆ ಬರುತ್ತೆ ಇದು. ಹೌದಾ? ಸೊ ಶುಡ್ ಬಿ ಯೂಸ್ ಬಿಫೋರ್ ಅ ನೌನ್ ಆರ್ ಪ್ರೊನೌನ್ ಅಂತ ಕೂಡ ನಾವು ಹೇಳ್ತೀವಿ. ಸೊ ನಿಮಗೆ ಇದೆ ವಾಟ್ ಆರ್ಟಿಕಲ್ಸ್ ಮತ್ತು ಪ್ರಪೋಸಿಷನ್ ಅಂತ ಇದೆ ನಿಮಗೆ. ಸೊ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಡೈರೆಕ್ಟ್ಲಿ ವಿ ಆರ್ ಮೂವಿಂಗ್ ಟುವರ್ಡ್ಸ್ ದ ಟಾಪಿಕ್. ಹಾಗಾದರೆ ದಿಸ್ ಬುಕ್ ಆಫ್ ಸೈನ್ಸ್ ಫಿಕ್ಷನ್ ಈಸ್ ಏನು ಬರ್ಬೋದು ಮೊದಲೇದು? ಓಕೆ, ಸೊ ಹಿಯರ್ ಈಸ್ ಅಬೌಟ್ ಅಂತ ಬರೀತೇವೆ. ದಿಸ್ ಈಸ್ ವಾಟ್? ಪ್ರೆಪೋಸಿಷನ್, ಅಬೌಟ್. ನೆಕ್ಸ್ಟ್ ಒನ್ ಏಲಿಯನ್. ಏಲಿಯನ್ ಆಗಿ ಹೇಳಿದೆ ನಾನು ಏನಂತಂದ್ರೆ whenever word starts with the vowel sounds. ಹೌದಾ? ಅವಾಗ ಏನ್ ಮಾಡ್ಕೊಳ್ತೇವೆ ನಾವು? ಆನ್ ಅಂತ ಬಳಕೆ ಮಾಡ್ಕೊಳ್ತೇವೆ. when a word starts with the consonant we have to use a. ಹಾಗಿದ್ರಲ್ಲಿ ಇದು vowel. ಅಂದ್ರೆ ನಿಮಗೆ ಗೊತ್ತಿದೆ ಏನಂತಾರೆ, ಎ ಇ ಐ ಓ ಯು. ಇವೇನಾದ್ರೂ ಇದ್ದು ಅಂತಂದ್ರೆ ಅದಕ್ಕೆ ಮುಂಚೆ ನಾವು ಆನ್ ಅಂತ ಬಳಕೆ ಮಾಡ್ಕೊಳ್ತೇವೆ. ಆನ್ ಏಲಿಯನ್. ಹೂ ಈಸ್ ನಾಟಿ? ನಾವು ಡ್ಯಾಶ್ ಬುಕ್ ಏನು? ದ ಬುಕ್ ಆಫ್ ಸೈನ್ಸ್ ಫಿಕ್ಷನ್ ಈಸ್ ಅಬೌಟ್ ಅನ್ ಏಲಿಯನ್ ಹೂ ಈಸ್ ನಾಟಿ. ಓಕೆ, ಈ ಬುಕ್ ಆಫ್ ಸೈನ್ಸ್ ಆಲ್ರೆಡಿ ಬುಕ್ ಅನ್ನ ಸೆಕೆಂಡ್ ಟೈಮ್ ರೆಫರ್ ಮಾಡ್ಕೊಳ್ತೇವೆ. ಅದಕ್ಕೆ ನಾವಿಲ್ಲಿ ದ ಅಂತ ಬಳಕೆ ಮಾಡ್ಕೊಳ್ತೇವೆ. ದ ಬುಕ್ ಈಸ್ ಆಲ್ಸೋ ವೆರಿ. ಇಲ್ಲೇನ್ ಬರುತ್ತೆ? ಇಟ್ ವೋಂಟ್ ಟೇಕ್ ಎನಿ ಆರ್ಟಿಕಲ್, 0 ಆರ್ಟಿಕಲ್. ಬಹಳ ಇಂಪಾರ್ಟೆಂಟು. ಎಲ್ಲಿ ಆರ್ಟಿಕಲ್ ಬಳಕೆ ಮಾಡ್ಕೊಳ್ತೇವೆ ಅಷ್ಟೇ ಇಂಪಾರ್ಟೆಂಟ್. ಎಲ್ಲಿ ಆರ್ಟಿಕಲ್ ಬಳಕೆ ಮಾಡಬಾರ್ದು ಅಂತ ಕೂಡ ಅಷ್ಟೇ ಇಂಪಾರ್ಟೆಂಟು. ಐ ಸಜೆಸ್ಟೆಡ್ ದ ಬುಕ್. ಇಲ್ಲೇನ್ ಬರುತ್ತೆ? ಐ ಸಜೆಸ್ಟೆಡ್ ಬುಕ್ ಟು ಅ ಫ್ರೆಂಡ್. ಫಸ್ಟ್ ರೆಫರ್, ಅದಕ್ಕೆ ನಾವು ಅ ಫ್ರೆಂಡ್ ಅಂತ ಹಾಕೋತೇವೆ. ನೆಕ್ಸ್ಟ್ ಬನ್ನಿ, ಸೆಕೆಂಡ್ ಒನ್. ಅ ಟೀಚರ್ ಗೇವ್ ಅಸ್. ಏನ್ ಕೊಡ್ತಾರೆ? ಅಸೈನ್ಮೆಂಟ್. ಎ ಅನ್ನೋದು ಓವೆಲ್, ಆದ್ರಿಂದ ನಾವು ಆನ್ ಅಸೈನ್ಮೆಂಟ್. ಆಮೇಲೆ ಇನ್ನೊಂದು ತಿಳ್ಕೋಬೇಕು, ಎ ಇರ್ಬೋದು ಅಥವಾ ಆನ್ ಇರ್ಬೋದು. ಯಾವಾಗ ಬಳಕೆ ಮಾಡ್ಕೊಳ್ತೇವೆ ಅಂದ್ರೆ ಇಟ್ ನೌನ್ ಶುಡ್ ಬಿ ಕಾಮನ್ ಕೌಂಟೇಬಲ್ ನೌನ್ and it should be singular ಇರಬೇಕು. ಪ್ಲೂರಲ್ ಇದ್ರೆ ತಪ್ಪಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬುಕ್ ಅಂತಿದೆ. ಹೌದಾ? ಅ ಬುಕ್ ಅಂತ ಅನ್ಬೇಕು. ಅದೇ ನಾವು ಬುಕ್ಸ್ ಅಂತ ಇದ್ದಾಗ ನಾವೇನಾದ್ರೂ ಇಲ್ಲಿ ಅ ಬರೆದ್ರೆ ತಪ್ಪು. ಇದು ದಿಸ್ ಇಸ್ ರಾಂಗ್. ಈ ಕಾನ್ಸೆಪ್ಟ್ ತಿಳ್ಕೊಬೇಕು ನಾವು. ಹೌದಾ? ನಾವು ಇಂಟ್ರೆಸ್ಟಿಂಗ್ ಟಾಪಿಕ್. ಟೀಚರ್ ಗೇವ್ ಅಸ್ ಅನ್ ಅಸೈನ್ಮೆಂಟ್. ಏನ್ ಬರಿಬಹುದು ಇಲ್ಲಿ? ಆನ್. ನೆಕ್ಸ್ಟ್ on an interesting topic she told us to submit
ಇಲ್ಲಿ ಅಸೈನ್ಮೆಂಟ್ ಅಂತ ಫಸ್ಟ್ ಟೈಮ್ ರೆಫರ್, ಸೆಕೆಂಡ್ ಟೈಮ್ ರೆಫರ್ ಆಗ್ತಾ ಇರೋದ್ರಿಂದ ದ ಅಸೈನ್ಮೆಂಟ್. ಯಾವುದೇ ಒಂದು ವಸ್ತುನ ಫಸ್ಟ್ ಟೈಮ್ ರೆಫರ್ ಆಗಕ್ಕೆ ನಾವು ಎ ಅಂತ ಬಳಕೆ ಮಾಡ್ಕೋಬಹುದು, ಆನ್ ಅಂತ ಬಳಕೆ ಮಾಡ್ಕೋಬಹುದು, ಹೌದಾ? ಅದೇ ಸೆಕೆಂಡ್ ಟೈಮ್ ರೆಫರ್ ಮಾಡಿದ್ವಿ ಅಂತಂದ್ರೆ ನಾವು ಅಲ್ಲಿ ದ ಅಂತ ಬಳಕೆ ಮಾಡ್ಕೋತೀವಿ. ದ ಪೀಪಲ್ ವೇರ್ ಡಿಸ್ಸ್ಯಾಟಿಸ್ಫೈಡ್. ಇದು ಫಿಕ್ಸ್ಡ್ ಪ್ರಿಪೋಸಿಷನ್. ಡಿಸ್ಸ್ಯಾಟಿಸ್ಫೈಡ್ ವಿತ್ ಯಾರ ಜೊತೆ? ದ ಲೀಡರ್ಸ್ ಪರ್ಫಾರ್ಮೆನ್ಸ್. ಸೊ ದೇ ಡಿಸೈಡೆಡ್ ಟು ಬಾಯ್ಕಾಟ್. ಏನು? ಎಲೆಕ್ಷನ್ಸ್, ಹೌದಾ? ಇಲ್ಲೇನಾದ್ರೂ ಒಂದೇ ಇದ್ರೆ ವಿಚಾರ ಮಾಡ್ತಿದ್ವಿ, ಪ್ಲೂರಲ್ ಸೆನ್ಸ್ ಇರೋದ್ರಿಂದ ನಾವು ದ ಅಂತ ಬಳಕೆ ಮಾಡ್ಕೊಳ್ತೀವಿ. ದ ಎಲೆಕ್ಷನ್ಸ್ ಆಸ್ ಏನು? ಮಾರ್ಕ್ ಆಫ್ ಪ್ರೊಟೆಸ್ಟ್. ಮಾರ್ಕ್ ಆಫ್ ಪ್ರೊಟೆಸ್ಟ್. ಎದಕ್ಕೆ? ದ ಲೀಡರ್ಸ್ ಅಪೀಲ್ಡ್, ಮತ್ತೆ ಫಿಕ್ಸ್ಡ್ ಪ್ರಿಪೋಸಿಷನ್ ಅಪೀಲ್ ಟು ಅಂತ ಬಳಕೆ ಮಾಡ್ಕೊಳ್ತೀವಿ. ಟು ದೆಮ್ ಟು ರೀಕನ್ಸಿಡರ್ ದೇರ್ ಡಿಸಿಷನ್. ಎಷ್ಟು ಸಿಂಪಲ್ ಇದೆ ನೋಡಿ. ಓಕೆ, ಸೊ ಹೌ ಟು ರೈಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಎ ಎಲ್ಲಿ ಆನ್ ಬಳಕೆ ಮಾಡ್ಕೋತೀವಲ್ಲ ಅದು ನಮಗೆ ಗಮನ ಇರಬೇಕು. ಫೋರ್ತ್ ಒನ್ ನೋಡಿ, ದ ಪ್ರೊಡಕ್ಷನ್. ಹೌದಾ? ದ ಪ್ರೊಡಕ್ಷನ್ ಏನು? ಎದರದು? ದ ಪ್ರೊಡಕ್ಷನ್ ಆಫ್ ಸ್ಟೀಲ್ ಹ್ಯಾಸ್ ಗಾನ್ ಅಪ್ by 10%. 10%. ಓಕೆ, ಯಾವಾಗ? ಇನ್ ದ ಲಾಸ್ಟ್ ಇಯರ್. ಹೌದಾ? ಇನ್ ದ ಲಾಸ್ಟ್ ಇಯರ್. ದಿಸ್ ಮೇಲ್ ಲೀಡ್ ಟು ನೋಡಿ ಆನ್ ಇನ್ಕ್ರೀಸ್. ನೋಡಿ ಎಷ್ಟು ಸಿಂಪಲ್ ಆಗಿ ಇದ್ರೂ ಕೂಡ ಕನ್ಫ್ಯೂಷನ್ ಅನಿಸ್ತವೆ. ಟು ಆನ್ ಆಫ್ ಎಷ್ಟು? ದಟ್ ಈಸ್ ಕಾಲ್ಡ್ ಅಬೌಟ್ ಅಂತ ಹೇಳ್ಕೊತೀವಿ. ಅಬೌಟ್ 20% in construction cost in the country. ಹೌದಾ? ಈ ರೀತಿ ನಮಗೆ ಬರುತ್ತೆ. ಫಿಫ್ತ್ ಒನ್ ಬರೀ ಡ್ಯಾಶ್ ಇಂಟರ್ವ್ಯೂ. ಎದರಲ್ಲಿ? ಇನ್ ದ ಇಂಟರ್ವ್ಯೂ ಅಂತ ನಮಗೆ. ಓಕೆ, ದಿಸ್ ಈಸ್ ವಾಟ್ ಇನ್ ದ ಇಂಟರ್ವ್ಯೂ. ಇನ್ ದ ಇಂಟರ್ವ್ಯೂ ಏನು? ಕ್ಯಾಂಡಿಡೇಟ್. ಯಾವುದು? ಇನ್ ದ ಇಂಟರ್ವ್ಯೂ ದ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಸಮ್ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇನಿಷಿಯಲಿ. ಈಗ ಕ್ಯಾಂಡಿಡೇಟ್ ಕರೆದಿರ್ತಾರೆ, ಯಾರು ಏನೋ ಯಾವುದೇ ಎಕ್ಸಾಮ್ ಬರೆದ ಮೇಲೆ ಕೆಲವೊಂದು ಪ್ರೊಸೀಜರ್ ಪ್ರಕಾರ ಏನಿರುತ್ತೆ? ಇಂಟರ್ವ್ಯೂ ಇರುತ್ತೆ. ಅವಾಗ ಏನು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರ್ತಾರಲ್ವ ಅವ್ರನ್ನ ಕರೆದಿರ್ತಾರೆ. ಸೊ ದೇ ವಿಲ್ ಬಿ ಆಸ್ಕಿಂಗ್ ಸಮ್ ಕ್ವಶನ್ಸ್. ಏನು? ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇನಿಷಿಯಲಿ. ಏನು? ಆಫ್ ಹೀಸ್ ಪರ್ಸನಲ್ ಇಂಟ್ರೆಸ್ಟ್ಸ್. ಓಕೆ, a few more questions were asked on once again on the same line so that there would be no tension for the candidate. ಹೌದಾ? ಲಾಸ್ಟ್ ಒನ್ ನೋಡ್ಕೊಂಡಿದೆ ಏನಂದ್ರೆ ಲಿಟಲ್ ರಾಧಾ ವಾಸ್. ಚಿಕ್ಕದಾಗಿರೋ ಸಣ್ಣ ರಾಧಾ ಏನ್ ಮಾಡಿದಾಳೆ ಅಂದ್ರೆ ಶಿ ವಾಸ್ ಇನ್ ದ ಗಾರ್ಡನ್ ಅಲ್ಲಿ ಇದ್ದಾಳೆ. ಏನ್ ಮಾಡ್ತಾ ಇದ್ದಾಳೆ? ಫಿಲ್ಲಿಂಗ್ ಇನ್ ಅ ಹೋಲ್. ಏನು? filling in a hole when her neighbor peered through the fence. Here, through, T-H-R-U-U-G-H, through the fence. The fence. Interested. You know, interested in what the sticky-faced youngsters was doing. Howda? Next. He politely asked, "What are you up to there, Radha?" "My goldfish died," replied Radha tearfully without looking up, "and I have just buried them." The neighbor was concerned that ಏನು awfully ಮತ್ತೆ ಇಲ್ಲಿ ಏನಂತ ದಿಸ್ ಈಸ್ ಕಾಲ್ಡ್ ಆಸ್ ಓವೆಲ್. ಓವೆಲ್ ಇರೋದ್ರಿಂದ ನಾವು ಆನ್ awful ಎಂದು ಬರೀತೀವಿ. ಬಿಗ್ ಹೋಲ್ ಏನು? ಫಾರ್ ಮತ್ತೆ ಎದಕ್ಕೆ? ಫಾರ್ ಅ ಗೋಲ್ಡ್ ಫಿಶ್. Radha patted down ಏನು? ದ ಲಾಸ್ಟ್. ಹೌದಾ? ಲಾಸ್ಟ್ heap of earth. Then replied, "That's because he is inside your cat." ಸೊ ಹೀಗೆ ನಮಗೆ
ಸಿಂಪಲ್ ಆಗಿ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ಇಲ್ಲಿ ನಾವು ಏನು ತಿಳ್ಕೊಬೇಕಂತಂದ್ರೆ ಇದು ಬೇಸಿಕ್ಸ್ ಮೇಲೆ ಕವರ್ ಮಾಡಿದ್ದಾನೆ, ಹೌದಾ. ಇಲ್ಲಿ ನಾವು ಏನು ತಿಳ್ಕೋದಂತಂದ್ರೆ ಜಸ್ಟ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್ ಆರ್ಟಿಕಲ್ಸ್ ಅಂತಂದ್ರೆ ಏನು, ಹೌದಾ. ಆರ್ಟಿಕಲ್ಸ್ ಭಾಗಗಳು ನಮ್ಗೆ ಗೊತ್ತಿರುತ್ತೆ. ಯಾವಾಗ ನಾವು ಎ ಬಳಕೆ ಮಾಡ್ಕೋತೀವಿ, ಯಾವಾಗ ನಾವು ಆನ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಎ ಅನ್ನ ವೆನ್ ಎ ವರ್ಡ್ ಸ್ಟಾರ್ಟ್ಸ್ ವಿತ್ ದ ಕನ್ಸೋನೆಂಟ್ ವಿ ಹ್ಯಾವ್ ಟು ಯೂಸ್ ಎ, ವೆನ್ ಎ ವರ್ಡ್ ಸ್ಟಾರ್ಟ್ಸ್ ಓವೆಲ್ ವಿ ಹ್ಯಾವ್ ಟು ಯೂಸ್ ಆನ್, ಹೌದಾ. ಅದ್ರ ಜೊತೆಗೇನೆ ಆರ್ಟಿಕಲ್ಸ್ ಮೀನ್ಸ್ ಹಿಯರ್ ನೋ ಆರ್ಟಿಕಲ್ ಒಂದು ಟಾಪಿಕ್ ಬರುತ್ತೆ. ಅಂದ್ರೆ ಆರ್ಟಿಕಲ್ಸ್ಗಳನ್ನ ಎಲ್ಲಿ ಬಳಕೆ ಮಾಡ್ಕೊಳ್ತೇವೆ ಅಷ್ಟೇ ಆರ್ಟಿಕಲ್ನ ಎಲ್ಲಿ ಬಳಕೆ ಮಾಡಬಾರ್ದು ಅಂತ ಕೂಡ ಇಂಪಾರ್ಟೆಂಟ್. ಎಲ್ಲೆಲ್ಲಿ ಆರ್ಟಿಕಲ್ನ ಬಳಕೆ ಮಾಡ್ಕೋಬಾರ್ದು ಹಾಗಿದ್ರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಏನಂತಂದ್ರೆ ಒಂದು ಪ್ರಾಪರ್ ನೌನ್, ಯಾವುದೇ ಪ್ರಾಪರ್ ನೌನ್, ಈಗ ನಮ್ಮ ಹೆಸರು ನಿಮ್ಮ ಹೆಸರು ಬಳಕೆ ಮಾಡ್ಕೋಬಾರ್ದು. ಇಂಡಿಯಾ ಅಂತಂದ್ರೆ ಪ್ರಾಪರ್ ನೌನ್, ಹಿಯರ್ ಇಟ್ ವೋಂಟ್ ಟೇಕ್ ಆರ್ಟಿಕಲ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಧಾರವಾಡ, ಇಟ್ಸ್ ಆಲ್ಸೋ ಪ್ರಾಪರ್ ನೌನ್, ಇಟ್ ವೋಂಟ್ ಟೇಕ್ ಆರ್ಟಿಕಲ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಡ್ಯಾಶ್ ಕ್ರಿಕೆಟ್, ಇಲ್ಲೂ ಕೂಡ ವಿ ಶುಡ್ ನಾಟ್ ಯೂಸ್ ಆರ್ಟಿಕಲ್. ಡ್ಯಾಶ್ ಏನು ಮಾರ್ಚ್, ದಿಸ್ ಆಲ್ಸೋ ಪ್ರಾಪರ್ ನೌನ್, ಇಟ್ ವೋಂಟ್ ಟೇಕ್ ಆರ್ಟಿಕಲ್. ಈ ರೀತಿ ಎಲ್ಲಿ ಆರ್ಟಿಕಲ್ ಬಳಕೆ ಮಾಡ್ಕೋಬಾರ್ದು ಕೂಡ ತಿಳ್ಕೊಂಡ್ರೆ ನಮಗೆ ಈಸಿಯಾಗಿ ಇದನ್ನ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಐ ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು.